ತುಮಕೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಿದ್ಧಿವಿನಾಯಕ ಮಾರುಕಟ್ಟೆ, ಇದು ಹಾರ್ಟ್ ಆಫ್ ದಿ ಸಿಟಿಯಲ್ಲಿರುವಂಥದ್ದು, ಮಂಡಿಪೇಟೆ. ಇಲ್ಲಿ ಸಿದ್ಧಿವಿನಾಯಕ ಮಾರುಕಟ್ಟೆಯಲ್ಲಿ ಈ ಮಧ್ಯಭಾಗದಲ್ಲಿ ಒಂದು ಗಣೇಶನ ಒಂದು ದೇವಸ್ಥಾನವೂ ಕೂಡ ಇದೆ. ಕಳೆದ 40-50 ವರ್ಷಗಳಿಂದ ಇಲ್ಲಿ ನಿತ್ಯ ಪೂಜೆ, ನಿರಂತರವಾಗಿ ಗಣೇಶೋತ್ಸವ ಎಲ್ಲವೂ ನಡೀತಾ ಬರ್ತಾ ಇದೆ. ಮಧ್ಯದಲ್ಲಿ ಮಾರ್ಕೆಟು ಇಲ್ಲಿಂದ ಸಿಟಿಯಿಂದ ಹೊರಭಾಗಕ್ಕೆ ಶಿಫ್ಟ್ ಆಯಿತು. ಅದಾದಮೇಲೆ ಈ ಲ್ಯಾಂಡ್ ಮಾಫಿಯಾದವ್ರಿಗೆ ಈ ಜಾಗ ಕಂಡುಬಿತ್ತು. ಒಟ್ಟು 1 ಎಕರೆ 30 ಗುಂಟೆ ಇದೆ. ಈ ಜಾಗವನ್ನು ಹೇಗಾದರೂ ಮಾಡಿ ಹೊಡಿಬೇಕು ಅಂತ ಹೇಳಿ ತುಂಬ ಬಿಲ್ಡರ್ಸು ಮತ್ತು ಕನ್ಸ್ಟ್ರಕ್ಷನ್ಸ್ ಮಾಡೋವಂಥವ್ರು, ರಾಜಕಾರಣಿಗಳು ಎಲ್ಲ ಇದರಲ್ಲಿ ಶಾಮೀಲಾಗಿ ಕಡಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟು, UK ಮೋನು ಟಿಂಬರ್ಸು, ಮೊಹಮ್ಮದ್ ಇಬ್ರಾಹಿಂ ಅನ್ನೋ ವ್ಯಕ್ತಿಗಳಿಗೆ ಈ ಒಂದು ಜಾಗವನ್ನು ಮಲ್ಟಿ ಯುಟಿಲಿಟಿ ಕಾಂಪ್ಲೆಕ್ಸ್ ಮತ್ತು ಶಾಪಿಂಗ್ ಮಾಲ್ ಮತ್ತು ಪಾರ್ಕಿಂಗ್ ಮಾಡಬೇಕು ಅಂತೇಳಿ 30 ವರ್ಷದ ಲೀಸಿಗೆ ಕೊಡ್ತಾರೆ. ಕೊಟ್ಟ ನಂತರ ಏನು ಮಾಡ್ತಾರೆ, ಅವರು ಒಂದು ಕಂಡೀಷನ್ ಹಾಕ್ತಾರೆ, ಈ ಜಾಗದಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಸಂಪೂರ್ಣ ತೆರವುಗೊಳಿಸಿ ಕೊಡಬೇಕು ಅಂತ. ಆಗ ರಾತ್ರೋರಾತ್ರಿ ನಮ್ಮ ಕಮಿಷನರು ಆಗಿದ್ದಂಥ ಕಮಿಷನರ್ ಅವರು ಮತ್ತು ಇಲ್ಲಿ ಸ್ಥಳೀಯ ಆಡಳಿತದವರೆಲ್ಲ ಈ ದೇವಸ್ಥಾನವನ್ನು ಹೊಡಿಲಿಕ್ಕೆ ಬರ್ತಾರೆ. ನಮ್ಮ ಭಕ್ತಾದಿಗಳು, ಸ್ಥಳೀಯರು ಮಾಹಿತಿ ಕೊಟ್ಟು ರಾತ್ರೋರಾತ್ರಿ ನಾವು ಅದನ್ನೆಲ್ಲ ಸ್ಟಾಪ್ ಮಾಡಿಸ್ತೀವಿ. ಆ್ಯಂಡ್ ಈ ಒಂದು ಟೆಂಡರ್ ಆಗಲಿ, ಈ ಒಂದು ಜಾಗವನ್ನು ಬೇರೆಯವ್ರಿಗೆ ಕೊಡುವಂಥದ್ದಾಗಲಿ ಮಾಡಿರುವಂಥದ್ದು ಸಂಪೂರ್ಣ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ. ಹಾಗಾಗಿ ಅಂತೇಳಿ ನಾವು ಹೈಕೋರ್ಟಿಗೆ ಕೂಡ ಮೊರೆ ಹೋಗ್ತೇವೆ. ಅಲ್ಲಿಂದ ಅದು ನೆನೆಗುದ್ದಿಗೆ ಬೀಳುತ್ತೆ. ಈಗ ಪ್ರಸ್ತುತವಾಗಿ ಈಗ ಬಂದಿರುವಂಥ ರಾಜ್ಯ ಸರ್ಕಾರ ಈಗ ಇದನ್ನು ಮತ್ತೆ ಅವರು ಮುನ್ನೆಲೆಗೆ ತಗೊಂಡು ಯಾವುದೇ ರೀತಿಯಾದಂಥ ಫ್ರೆಶ್ ಟೆಂಡರ್ ಆಗಲಿ ಅಥವಾ ಮತ್ತೊಂದು ಪ್ರೊಸೀಜರ್ ಮಾಡ್ದಲೆ ಇವರು ಇಮಿಡಿಯೇಟ್ ಅವರಿಗೆ ಮತ್ತೆ ಟೆಂಡರ್ ಮಾಡ್ದಲೆ ಕೊಟ್ಟಿರ್ತಾರೆ. ಕೊಟ್ಟು ಅದನ್ನು ತರಾತುರಿಯಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತಾರೆ. ಮತ್ತು ಈಗೇನೋ ರೀಸೆಂಟಾಗಿ ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಅದಾಗಬಾರ್ದು ಅಂತೇಳಿ ತಡಿಲಿಕ್ಕೆ ಅಂತೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮತ್ತು ಈ ಜಾಗವನ್ನು ಟೆಂಡರ್ ಕರೆಯುವಂಥದ್ದು, ಅವ್ರಿಗೆ ಕೊಡುವಂಥದ್ದು ಇದೆಲ್ಲ ಸೆಕೆಂಡರಿ. ಆ ಪ್ರಾಪರ್ಟಿ ಟೈಟಲ್ ಡಿಸ್ಪ್ಯೂಟ್ ಇದೆ. ಆ ಪ್ರಾಪರ್ಟಿ ಯಾರ್ದು ಅಂತಂದರೆ ಸಾರ್ವಜನಿಕರದ್ದು, ಪಾರ್ಕಿಗಾಗಿ ಅಂತ ಮೀಸಲಿಟ್ಟಿರುವಂಥದ್ದು. ಭಾಳ ವರ್ಷಗಳಿಂದ ಅದು ಪ್ಲ್ಯಾನಲ್ಲೂ ಕೂಡ ನಕಾಶೆಯಲ್ಲಿ ಕೂಡ ಇದೆ. ಆದರೆ ಈ ಪಾರ್ಕಿಗೆ ಮೀಸಲಾಗಿ ಇಟ್ಟಿರ್ತಕ್ಕಂಥದ್ರಲ್ಲಿ ಮಾರ್ಕೆಟ್ ಆಗಿ ಪರಿವರ್ತನೆ ಆಗಿತ್ತು. ಆ ಜಾಗವನ್ನು ಇವರು ಟೆಂಡರ್ ಕರೆಯುವಂಥದ್ದು, ಯಾರಿಗೋ ಕೊಡುವಂಥದ್ದು, ಯಾರೋ ಲಾಬಿಗಳಿಗೆ ಕೊಡುವಂಥದ್ದು ಯಾವುದೂ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಇದರಲ್ಲಿ ಎಲ್ಲ ರೀತಿಯಾದಂತಹ ಅಧಿಕಾರಿಗಳು, ಸರ್ಕಾರ, ಜನಪ್ರತಿನಿಧಿಗಳು ಶಾಮೀಲಾಗಿರುವಂಥದ್ದು ಎದ್ದು ಕಾಣ್ತದೆ. ಇದು ಎಷ್ಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ? ಇದು ಒಟ್ಟು ಅದು ತುಂಬ ಹೈ ಬಜೆಟ್ ಇದೆ. ಬಟ್ ಅವರು ಎಸ್ಟಿಮೇಟ್ ಮಾಡಿರುವಂಥದ್ದು ಕನ್ಸ್ಟ್ರಕ್ಷನ್ಸ್ಗೆ 55 crores ಆ್ಯಂಡ್ ಟೋಟಲ್ ಅವ್ರ ಕಡೆಯಿಂದ ರೆಂಟ್ ರಿಕವರಿ ಮಾಡಬೇಕು ಅಂತ ಅವ್ರು ಎಸ್ಟಿಮೇಟ್ ಮಾಡಿರುವಂಥದ್ದು 42 crores ಇದೆ. ಇದು ಪ್ರಾಪರ್ಟಿ ವ್ಯಾಲ್ಯೂ ಬಂದು ತುಂಬ ಹೈ ವ್ಯಾಲ್ಯೂ ಇದೆ. ಇಲ್ಲಿ ಇದು ಆರ್ಟ್ ಆಫ್ ದಿ ಸಿಟಿ ಆಗಿರೋದ್ರಿಂದ 1000 crores ಇರುತ್ತೆ. ಮತ್ತು 30 ವರ್ಷ ಅಂತ ಇವರು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ದಾರೆ. 30 ವರ್ಷದ ಕಾಲದ ನಂತರ ಈ ಜಾಗವನ್ನು ವಾಪಸ್ಸು ತಗೋತಾರ, ಬಿಡ್ತಾರ, ಅಲ್ಲಿಂದ ಅವರು ಆ ಜಾಗವನ್ನು ಯಾವ ರೀತಿ ವಾಪಸ್ಸು ಸಾರ್ವಜನಿಕರಿಗೆ ಕೊಡ್ತಾರೆ ಅನ್ನೋವಂಥದ್ದು ಪ್ರಶ್ನೆ ಆಗ್ತದೆ. ಇಲ್ಲಿ ಮುಂದೆ ಹೇಗೆ ಇದ್ರ ಬಗ್ಗೆ ಹೋರಾಟ ಮಾಡೋದು? ಈಗ ಆಲ್ರೆಡಿ ನಾವು ಹೈಕೋರ್ಟ್ನಲ್ಲಿ ಎಲ್ಲ ರೀತಿಯಾದಂಥ ದಾಖಲಾತಿಗಳನ್ನ ಸಲ್ಲಿಸ್ತಾ ಇದ್ದೀವಿ ವಕೀಲರ ಮುಖೇನ. ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಂದ ಎಲ್ಲ ದಾಖಲಾತಿಗಳನ್ನ ಕೂಡ ಕೇಳಿದ್ದೇವೆ. ಅವರು ಕೆಲವೆಲ್ಲ ಭಾಳ ಹಿಂದೆನೇ ತೊಗೊಂಡಿದ್ದೀವಿ. ಈಗ ಫ್ರೆಶ್ ಆಗಿ ಏನೇನು ಅವರು ಫೈಲ್ ಪುಟಪ್ ಮಾಡಿದ್ದಾರೆ, ಏನೇನೆಲ್ಲ ಡಾಕ್ಯುಮೆಂಟೇಷನ್ ಬಿಲ್ಡ್ ಮಾಡಿದ್ದಾರೆ ಅದನ್ನೆಲ್ಲ ಕೇಳಿದ್ದೀವಿ RTI ಮುಖಾಂತರ. ಕೆಲವೇ ದಿನಗಳಲ್ಲಿ ಅದು ಕೂಡ ಸರ್ಟಿಫೈಡ್ ಕಾಪೀಸ್ ಬರುತ್ತೆ. ಇದೆಲ್ಲ ನಾವು ಒಂದು ಕಡೆ ಲೀಗಲ್ ಫೈಟ್ ಮಾಡೋವಂಥದ್ದು ಒಂದು ಆಗ್ತದೆ. ಮತ್ತು ಈಗ ಆಲ್ರೆಡಿ ಇಲ್ಲಿ ಸ್ಥಳೀಯರಿರ್ತಕ್ಕಂಥ ಎಲ್ಲ ವಿನಾಯಕ ನಗರದ ಹಿರಿಯ ನಾಗರಿಕರ ವೇದಿಕೆ ಮತ್ತು ಮಾರ್ಕೆಟು, ಬೀದಿ ಬದಿ ವ್ಯಾಪಾರಸ್ಥರು, ಹಿಂದೂಪರ ಸಂಘಟನೆಗಳು, ಸ್ಥಳೀಯರು ಪ್ರತಿಯೊಬ್ಬರು ನಾವೀಗ ಆಲ್ರೆಡಿ ಇದನ್ನು ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪಾಲಿಕೆಯವರಿಗೆ, ಸ್ಮಾರ್ಟ್ ಸಿಟಿ ಅವರಿಗೆ. ಇನ್ನೂ ಕೆಲವೆಲ್ಲ ಕೊಡಬೇಕಾದಿದೆ, ಅದೆಲ್ಲ ಕೊಡ್ತಾ ಇದ್ದೀವಿ. ಮತ್ತು ನಾವೆಲ್ಲ ಎಲ್ಲ ರೀತಿಯಾದಂಥ ಪ್ರತಿಭಟನೆಗಳು, ಮನವಿಗಳು, ಆಗ್ರಹಗಳು, ಹೋರಾಟಗಳು, ಕಾನೂನು ಹೋರಾಟಗಳು ಎಲ್ಲವನ್ನೂ ಮಾಡೇ ಈ ಜಾಗವನ್ನು, ಈ ದೇವಸ್ಥಾನವನ್ನು ಕೂಡ ಉಳಿಸ್ತೇವೆ.